ಸ್ನೇಹಿತರೆ, ಕಳೆದ ವಿಡಿಯೋನಲ್ಲಿ ನಾವು ನಮ್ಮ ಒಂದು ಸಮಾಜದಲ್ಲಿ ನಾರ್ಸಿಸಿಸ್ಟ್‌ಗಳು ಮತ್ತು ಸೈಕೋಪಾತ್‌ಗಳು ಮುಂಬರುವ ದಿನಗಳಲ್ಲಿ ಹೆಚ್ಚಾಗುವ ಸಾಧ್ಯತೆ ಇದೆ ಅನ್ನುವಂತಹ ವಿಷಯವನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಎಸ್ಪೆಷಲಿ ಸಾಮ್ ವಾಕ್ನಿನ್, ಫೇಮಸ್ ಸೈಕಾಲಜಿಸ್ಟ್, ಪ್ರೊಫೆಸರ್ ಆಫ್ ಸೈಕಾಲಜಿ, ಇವರು ತಿಳಿಸ್ಕೊಟ್ಟಿರುವಂತಹ ಕೆಲವೊಂದು ವಿಚಾರಗಳನ್ನ, ಜೊತೆಗೆ ನನ್ನ ಒಂದು ಪರ್ಸ್ಪೆಕ್ಟಿವ್ಸ್ ಅನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋ ನಿನ್ನೆಯ ವಿಡಿಯೋನ ಮುಂದುವರಿದ ಭಾಗ ಆಗಿರುತ್ತೆ. ಜೊತೆಗೆ ಪ್ರೊಫೆಸರ್ ಸ್ಯಾಮ್ ವಾಕ್ನಿನ್ ಅವರು ಹೇಳಿರುವಂತಹ ಮೊದಲನೇ ಇಂಪಾರ್ಟೆಂಟ್ ಸ್ಟೆಪ್ ನಾವು ತಗೊಳ್ಬೇಕಾಗಿರುವಂತದ್ದು ಏನು, ನಮ್ಮ ಒಂದು ಸಮಾಜದಲ್ಲಿ ಭವಿಷ್ಯದಲ್ಲಿ ನಾರ್ಸಿಸಿಸ್ಟ್‌ಗಳು, ಸೈಕೋಪಾತ್‌ಗಳು ಹೆಚ್ಚಾಗುವುದನ್ನ ತಡೆಗಟ್ಟೋದಕ್ಕೆ ಏನ್ ಮಾಡಬಹುದು ನಾವು ಅನ್ನುವಂತಹ ವಿಚಾರವನ್ನ ತಿಳಿಸ್ಕೊಟ್ಟಿದಾರಲ್ಲ, ಅದರಲ್ಲಿ ಮೊದಲನೇ ಸ್ಟೆಪ್ ಯಾವುದು, ತುಂಬಾ ಇಂಪಾರ್ಟೆಂಟ್. ಅದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಜೊತೆಗೆ ನನ್ನ ಅನಿಸಿಕೆ, ಅಭಿಪ್ರಾಯಗಳನ್ನು ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರಾ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಅಂಡ್ ನಾರ್ಸಮ್ ರಿಕವರಿ ಕೋಚ್. ಸ್ನೇಹಿತರೆ, ಈಗ ಆಲ್ರೆಡಿ ನಾವು ಈ ಒಂದು ನಾರ್ಸಿಸಮ್ ರಿಕವರಿ ಸೀರೀಸ್ ನಲ್ಲಿ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ತಾ ಬಂದಿದ್ದೀವಿ. ನಾರ್ಸಿಸಿಸ್ಟ್ಸ್ ಅಂದ್ರೆ ಯಾರು, ಎಂಪತ್ಗಳು ಅಂದ್ರೆ ಯಾರು, ನಾರ್ಸಿಸಿಸ್ಟಿಕ್ ಗುಣಲಕ್ಷಣಗಳು ಅಂದ್ರೆ ಏನು, ಎಂಪಥೆಟಿಕ್ ಗುಣಲಕ್ಷಣಗಳು ಅಂತಂದ್ರೆ ಏನು, ಸ್ಟ್ರೆಸ್ ಆಗಿರ್ಬೋದು, ಟಾಕ್ಸಿಕ್ ರಿಲೇಶನ್ಶಿಪ್ ಆಗಿರ್ಬೋದು, ಈ ರೀತಿ ವಿಚಾರಗಳನ್ನ ನಾವು ತಿಳ್ಕೊಳ್ತಾ ಬಂದಿದ್ದೀವಿ. ಈ ಒಂದು ಮೈಂಡ್ ಬಾಡಿ ಸೋಲ್ ಹೀಲಿಂಗ್ ಜರ್ನಿನಲ್ಲಿ ಇದು ಕೂಡ ಒಂದು ಭಾಗ. ಇದರ ಜೊತೆಗೆ ಸ್ಪಿರಿಚುವಲ್ ಅವೇರ್ನೆಸ್ ಆಗಿರ್ಬೋದು, ಹೆಲ್ತ್ ಅವೇರ್ನೆಸ್ ಆಗಿರಬಹುದು. ಯಾಕಂದ್ರೆ ಮೈಂಡ್ ಬಾಡಿ ಸೋಲ್ ಮೂರು ಕೂಡ ಕನೆಕ್ಟೆಡ್ ಆಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ವಿಡಿಯೋಸ್ಗಳಿರುತ್ತೆ. ನನ್ನ ವಿಡಿಯೋಸ್ಗಳಲ್ಲಿ ನಿಮಗೆ ನನ್ನ ಚಾನಲ್ನಲ್ಲಿ ಮೈಂಡ್ ಬಾಡಿ ಸೋಲ್ ಹೀಲಿಂಗ್ ಅಂದ್ರೆ ಮನಸ್ಸು, ದೇಹ, ಆತ್ಮ ಚೇತರಿಕೆಯ ವಿಡಿಯೋಸ್ಗಳು. ಸೊ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ನೋಡಿ, ಹಾಗೆ ಬೆಲ್ ಐಕಾನ್ ಒತ್ತಿ. ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನಿಮ್ಗೆ ಮೊದಲು ನೋಟಿಫಿಕೇಶನ್ ಬರುತ್ತೆ. ಇದ್ರ ಜೊತೆಗೆ ನೀವು ಕೌನ್ಸಿಲಿಂಗ್ ಸೆಷನ್ಸ್ ಅಟೆಂಡ್ ಮಾಡಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸ್ಆಪ್ ಮೂಲಕ ಕನೆಕ್ಟ್ ಆಗಬಹುದು. ಇಷ್ಟನ್ನ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ, ಮುಖ್ಯವಾದಂತಹ ಟಾಪಿಕ್ನ ಕಂಟಿನ್ಯೂ ಮಾಡೋಣ ಬನ್ನಿ. ಸೊ ನಿನ್ನೆ ನಾನು ನಿಮ್ಗೆ ಹೇಳಿದಾಗೆ ನಮ್ಮ ಒಂದು ಸಮಾಜದಲ್ಲಿ ಈ ಒಂದು ನಾರ್ಸಿಸಿಸ್ಟ್ ವ್ಯಕ್ತಿಗಳು ಅಥವಾ ಸೈಕೋಪಾತ್‌ಗಳು ಹೆಚ್ಚಾಗುವ ಸಾಧ್ಯತೆನೇ ಜಾಸ್ತಿ ಇದೆ ಅಂತ ಹೇಳಿ ಸ್ಯಾಮ್ ವಾಕಿನ್ ಅಂತ ಹೇಳಿದೆ ನಾನು ಪ್ರೀವಿಯಸ್ ವಿಡಿಯೋನಲ್ಲಿ. ಅದು ಸ್ಯಾಮ್ ವಾಕ್ನಿನ್ ಸ್ನೇಹಿತರೆ. ಮತ್ತೆ ಇನ್ನೊಂದು ಕರೆಕ್ಷನ್ ನಿಮಗೆ ತಿಳಿಸಲೇಬೇಕು. ಸೊ ರಷ್ಯನ್ ಸೈಕಾಲಜಿಸ್ಟ್ ಅಂತ ಹೇಳಿದೆ, ಐಮ್ ರಿಯಲಿ ವೆರಿ ಸಾರಿ. ಅವರು ಇಸ್ರೇಲ್ ಸೈಕಾಲಜಿಸ್ಟ್, ಆಕ್ಚುಲಿ ಪ್ರೊಫೆಸರ್ ಆಫ್ ಸೈಕಾಲಜಿ. ಒಂದು ಕಡೆ ಎಲ್ಲೋ ರಷ್ಯನ್ ಅಂತ ನಾನು ಕೇಳ್ದಂಗಿತ್ತು. ಸೊ ಬಟ್ ಇಸ್ರೇಲ್ ಅಲ್ಲಿ ಅವರು ಇರೋದು. ಅವರು ಬೇಸಿಕಲಿ ಈಸ್ ಫ್ರಮ್ ಇಸ್ರೇಲ್. ಇವಾಗ ಏನಾದರೂ ರಷ್ಯಲ್ಲಿ ಇರ್ತಾರಾ ಏನು ಅದ್ರ ಬಗ್ಗೆ ಗೊತ್ತಿಲ್ಲ, ಬಟ್ ಹಿ ಈಸ್ ಫ್ರಮ್ ಇಸ್ರೇಲ್ ಸ್ನೇಹಿತರೆ. ನೀವು ಕೂಡ ಚೆಕ್ ಮಾಡಿ. ಸೊ ಅವರು ಪ್ರಪಂಚದ ವಿವಿಧ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಲ್ಲಿ ಲೆಕ್ಚರರ್ ಆಗಿರುವಂಥವ್ರು, ಪ್ರೊಫೆಸರ್ ಆಗಿರುವಂಥವ್ರು, ದೊಡ್ಡ ಒಂದು ರೈಟರ್ ಕೂಡ ಆಗಿರುವಂಥವ್ರು. ಹಾಗಾಗಿ ಅವರ ಒಂದು ದೃಷ್ಟಿಕೋನವನ್ನು ಕೂಡ ನಾವಿಲ್ಲಿ ಅಧ್ಯಯನ ಮಾಡ್ತಾ ಹೋಗೋಣ. ಜೊತೆಗೆ ನನ್ನ ಒಂದು ದೃಷ್ಟಿಕೋನವನ್ನು ಕೂಡ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಯಾಕಂದ್ರೆ ನಾನು ಅವರ ಒಂದು ವಿಚಾರಗಳನ್ನ ಕೇಳಿಸ್ಕೊಳ್ಳುವಾಗ ನನಗೆ ಅದು ರಿಯಲಿ ಇಟ್ ಕನೆಕ್ಟೆಡ್ ಮೀ. ತುಂಬಾ ವರ್ಷಗಳಿಂದ ಸ್ಟಡಿ ಮಾಡುವಾಗ ಕೂಡ ಈ ಒಂದು ನಾರ್ಸಿಸಮ್ ಬಗ್ಗೆ ನನಗೆ ಕನೆಕ್ಟ್ ಆಗ್ತಾ ಇತ್ತು. ಇವರು ಹೇಳಿರುವ ಮೊದಲನೇ ಪಾಯಿಂಟ್ ಅಂದ್ರೆ ಇವಾಗ ನಾನು ಏನ್ ಡಿಸ್ಕಸ್ ಮಾಡ್ತೀನಿ, ಈ ಒಂದು ನಾರ್ಸಿಸಿಸ್ಟ್‌ಗಳು ಮತ್ತು ಸೈಕೋಪಾತ್‌ಗಳು ಮುಂಬರುವ ದಿನಗಳಲ್ಲಿ ಜಾಸ್ತಿ ಆಗಬಾರ್ದು ಅಂತಂದ್ರೆ ನಾವು ಏನ್ ಮಾಡಬೇಕು ಅನ್ನುವಂತಹ ವಿಚಾರವನ್ನ. ಸೊ ಬನ್ನಿ ಅದ್ರ ಬಗ್ಗೆ ನಾವು ವಿಷಯಗಳನ್ನ ತಿಳ್ಕೊಳ್ತಾ ಹೋಗೋಣ. ನಿನ್ನೆ ನಾನು ನಿಮ್ಗೆ ಹೇಳಿದ ಹಾಗೆ ಮುಂದಕ್ಕೆ ಇವರುಗಳು ಜಾಸ್ತಿ ಆಗಬಾರ್ದು, ಈ ತರ ಬಿಹೇವಿಯರ್ಸ್‌ಗಳು ಇರುವಂತಹ ವ್ಯಕ್ತಿಗಳು ಜಾಸ್ತಿ ಆಗಬಾರ್ದು ಅಂದ್ರೆ ಅದು ಒಬ್ಬರ ಕೈಯಿಂದ ಸಾಧ್ಯ ಇಲ್ಲ ಅಂತ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೆ. ಕಲೆಕ್ಟಿವ್ಲಿ ಪೊಲಿಟಿಕಲ್ ಪೀಪಲ್ ಕೂಡ ಕೈ ಜೋಡಿಸ್ಬೇಕಾಗತ್ತೆ. ಜೊತೆಗೆ ಇದಕ್ಕೆ ಸಾಕಷ್ಟು ಹಣ ಬೇಕಾಗತ್ತೆ, ಜನರ ಒಂದು ಪ್ರೋತ್ಸಾಹ ಬೇಕಾಗತ್ತೆ, ಜನರ ಒಂದು ವಿಲ್ಲಿಂಗ್ನೆಸ್ ಬೇಕಾಗತ್ತೆ, ಒಂದು ವಿಷನ್, ಒಂದು ಗೋಲ್ ಬೇಕಾಗತ್ತೆ ಅನ್ನುವಂತಹ ವಿಚಾರಗಳನ್ನ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೆ ಕಳೆದ ವಿಡಿಯೋನಲ್ಲಿ. ಇದರ ಜೊತೆಗೆ ಸೋಷಿಯಲ್ ಡೈನಮಿಕ್ಸ್ ಬಗ್ಗೆ ತಿಳಿಸ್ಕೊಟ್ಟಿದೆ. ಅಂದ್ರೆ ಸಿವಿಲೈಸೇಷನ್ ಯಾವ ರೀತಿ ನಶಿಸಿ ಹೋಗುವ ಸಾಧ್ಯತೆ ಇರುತ್ತೆ. ಎಷ್ಟೋ ಸಾವಿರಾರು ವರ್ಷಗಳ ಮುಂಚೆ ಕೂಡ ಈ ರೀತಿ ಸಿವಿಲೈಸೇಷನ್ಗಳು ಬಂದು ನಶಿಸಿ ಹೋಗಿರುವ ದಾಖಲೆಗಳನ್ನ ನಾವು ನೋಡಿದೀವಿ ಅನ್ನುವಂತಹ ವಿಚಾರಗಳನ್ನ ನಾನು ನಿನ್ನೆ ನಿಮ್ ಜೊತೆ ಹಂಚ್ಕೊಂಡಿದ್ದೆ. ಸೊ ಇವತ್ತಿನ ವಿಡಿಯೋನಲ್ಲಿ ಅದರ ಮುಂದುವರಿದ ಭಾಗ ಆಗಿ ನಾವು ನೋಡೋದೇ ಆದ್ರೆ, ಸೊ ಇದೇ ರೀತಿ ಏನಾದ್ರು ಕಂಟಿನ್ಯೂ ಆಯ್ತು ಅಂತಂದ್ರೆ, ಸ್ಯಾಮ್ ವಾಕ್ನಿನ್ ಸರ್ ಅವರು ಏನ್ ಹೇಳ್ತಾರೆ ಅಂತಂದ್ರೆ, ಸೊ ನನಗೆ ಒಂದ್ ರೀತಿ ಏನಾಗತ್ತೆ, ಪಾಸಿಟಿವ್ಲಿ ಇದು ಬದಲಾವಣೆ ಆಗಬಹುದು ಅನ್ನುವಂಥದ್ದು ತೀರಾ ಕಮ್ಮಿ ಇದೇ ರೀತಿ ಮುಂದುವರೆದ್ರೆ ಅಂತ ಅವ್ರು ಹೇಳ್ತಾರೆ. ಅಂದ್ರೆ ನಾನು ಸ್ವಲ್ಪ ಪೆಸಿಮಿಸ್ಟಿಕ್ ಆಗಿ ಫೀಲ್ ಮಾಡ್ತೀನಿ. ಐ ಆಮ್ ಪೆಸಿಮಿಸ್ಟಿಕ್ ಆಫ್ ಅವರ್ ಎಬಿಲಿಟಿ ಟು ಅವಾಯ್ಡ್
ವಾಟ್ಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ದ ಫ್ಯೂಚರ್ ಅಂತ ಅವರು ಹೇಳ್ತಾರೆ. ಆ್ಯಂಡ್ ಐ ಡೂ ಥಿಂಕ್ ದಿಸ್ ಈಸ್ ಗೋಯಿಂಗ್ ಟು ಲೀಡ್ ಟು ಡಿಮೈಸ್ ಆಫ್ ಅವರ್ ಸಿವಿಲೈಸೇಷನ್ ಅಂತ ಹೇಳ್ತಾರೆ. ಅಂದರೆ ಇವಾಗ ಏನು ಪ್ರಪಂಚದಲ್ಲಿ ಸಿವಿಲೈಸೇಷನ್ ನಡೀತಾ ಇದೆ, ಈ ಒಂದು ಸಿವಿಲೈಸೇಷನ್, ಈ ಒಂದು ಏನು ಆ, ಜನಾಂಗ ನಾಶಿಸಿ ಹೋಗುವ ಸಾಧ್ಯತೆ ಜಾಸ್ತಿ ಇದೆ. ಟೆಕ್ನಾಲಜಿಗಳು ಜಾಸ್ತಿ ಆಗ್ತಾ ಇದೆ, ಮಾನವೀಯ ಗುಣಗಳು ಕಮ್ಮಿ ಆಗ್ತಾ ಇದೆ ಅಂತ ಕೂಡ ಅವರು ಹೇಳ್ತಾರೆ. ಸ್ವತಃ ಅವರೇ ನಾರ್ಸಿಸಿಸ್ಟ್ ಅಂತ ಕೂಡ ಅವರು ಹೇಳ್ಕೊಳ್ತಾರೆ ಸ್ನೇಹಿತರೆ. ಸೊ ಹಾಗಾಗಿ ಅವರ ಒಂದು ವಿಡಿಯೋಸ್ಗಳು ರಿಯಲಿ ರಿಯಲಿ ವೆರಿ ಯೂಸ್ಫುಲ್. ನೀವು ಕೂಡ ಸಾಧ್ಯ ಆದರೆ ಚೆಕ್ ಮಾಡಿ. ಸೊ ಕನ್ನಡದಲ್ಲಿ ನಿಮ್ಗೆ ಎಕ್ಸ್ಪ್ಲನೇಷನ್ ಬೇಕು ಅಂತಂದರೆ ನನ್ನ ವಿಡಿಯೋಸ್ಗಳನ್ನು ಕೂಡ ಚೆಕ್ ಮಾಡಿ. ಬರೀ ಅವರ ಒಂದು ದೃಷ್ಟಿಕೋನದ ವಿಡಿಯೋಸ್ಗಳೇ ಮಾತ್ರ ನನ್ನ ಚಾನಲ್ನಲ್ಲಿ ಇರೋದಿಲ್ಲ. ನೀವು ಆಲ್ರೆಡಿ ನೋಡಿದಿರಿ, ನನ್ನ ಒಂದು ಚಾನಲ್ನಲ್ಲಿ ಮೈಂಡ್, ಬಾಡಿ, ಸೋಲ್ ಹೀಲಿಂಗ್ ಅಂದರೆ ಮನಸ್ಸು, ದೇಹ, ಆತ್ಮ ಮೂರರ ಚೇತರಿಕೆಯ ವಿಡಿಯೋಸ್ಗಳು ಇರುತ್ತೆ. ಹಾಗಾಗಿ ನಾನು ಬೇರೆ ಸೈಕಾಲಜಿಸ್ಟ್ಗಳ ಸ್ಟಡೀಸ್ನು ಕೂಡ ಅಧ್ಯಯನ ಮಾಡಿ ನಿಮಗೆ ತಿಳಿಸ್ತಾ ಇರ್ತೀನಿ. ಸೊ ಹಾಗಾಗಿ ಬಿಕಾಸ್ ಸುಮ್ಮನೆ ಬ್ಲೈಂಡ್ ಆಗಿ ನಾವು ಅಲ್ಲಿರೋದನ್ನ ಇಲ್ಲಿ ಕಾಪಿ ಮಾಡೋದು ಅನ್ನೋ ಥರ ನೀವು ತಿಳ್ಕೊಳ್ಬಾರ್ದು. ಯಾಕಂತಂದರೆ ಅದನ್ನ ಅಧ್ಯಯನ ಮಾಡೋದು ತುಂಬ ಇಂಪಾರ್ಟೆಂಟ್. ಬಿಕಾಸ್ ತುಂಬ ವರ್ಷಗಳಿಂದ ಅಧ್ಯಯನ ಮಾಡಿರ್ತಾರೆ ದೊಡ್ಡ ದೊಡ್ಡ ಪ್ರೊಫೆಸರ್ಗಳು, ಸೈಕಾಲಜಿಸ್ಟ್ಗಳು. ಅವರ ಒಂದು ಏನು ಮಾತುಗಳನ್ನು ಕೇಳಿಸ್ಕೊಳ್ಳೋದು, ಅವರ ಒಂದು ಲೆಕ್ಚರ್ಸ್ಗಳನ್ನು ಕೇಳಿಸ್ಕೊಳ್ಳೋದು, ಅದರಿಂದ ತಿಳ್ಕೊಳ್ಳುವಂತಹ ವಿಚಾರಗಳು ಸಾಕಷ್ಟು ಇರುತ್ತೆ. ಅದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಕಲ್ಚರಲಿ, ಸೋಷಿಯಲಿ ನಾವು ಒಂದು ಹೊಸ ಏಜ್ಗೆ ಮುಂದಿನ ದಿನಗಳಲ್ಲಿ ಹೋಗಬಹುದು ಅಂತ ಅವರು ಹೇಳ್ತಾ ಇದ್ದಾರೆ. ಅಂತಂದರೆ ಯಾವ ರೀತಿ ಇರ್ಬೋದು ಅಂತಂದರೆ, ಡಾರ್ಕೆಸ್ಟ್ ಫೇಸ್ ನಾವು ಮತ್ತೆ ಹೋಗ್ಬಿಡ್ಬೋದು. ಯಾವಾಗ ಮುಂಚಿನ ಒಂದು ಯುಗದಲ್ಲಿ, ಅಂದರೆ ಸಾಕಷ್ಟು ಸಾವಿರಾರು ವರ್ಷಗಳ ಮುಂಚೆ, ಯುಗ ಅಲ್ಲ, ಐ ಆಮ್ ರಿಯಲಿ ಸಾರಿ, ಅಂದರೆ ಕೆಲವು ಸಾವಿರ ವರ್ಷಗಳ ಹಿಂದೆ ಮಿಡಲ್ ಏಜ್ ಅಂತ ನಾವು ಏನು ಕರಿತೀವಿ, ಆ ಮಿಡಲ್ ಏಜು ಡಾರ್ಕೆಸ್ಟ್ ಪೀರಿಯಡ್ ಇತ್ತು. ಅಂದರೆ ತುಂಬ ಕಷ್ಟ ಇತ್ತು ಅವಾಗ ಎಲ್ಲರಿಗೂ ಕೂಡ. ಸೊ ಅಂತಹ ಒಂದು ಡಾರ್ಕೆಸ್ಟ್ ಫೇಸ್ಗೆ ಮತ್ತೆ ನಾವು ಹೋಗ್ಬಿಡ್ತೀವಿ ಅನ್ನುವಂತಹ ವಿಚಾರವನ್ನ ಕೂಡ ತಿಳಿಸ್ತಾ ಇದ್ದಾರೆ ಸ್ಯಾಮ್ ವಾಕ್ನಿನ್ ಸರ್ ಅವರು. ಅಂದರೆ ಎಕ್ಸ್ಟಿಂಕ್ಷನ್ ಆಗ್ಬಿಡತ್ತೆ, ಇವಾಗಿನ ಜನಾಂಗ ಆಗುವ ಸಾಧ್ಯತೆ ಇದೆ, ಈ ಒಂದು ಸ್ಪೀಶೀಸು ಎಕ್ಸ್ಟಿಂಕ್ಷನ್ ಆಗುವ ಸಾಧ್ಯತೆ ಹೆಚ್ಚಾಗಿ ಇದೆ ಅಂತ ಅವರು ಹೇಳ್ತಾರೆ ಸ್ನೇಹಿತರೆ. ಯಾಕಂತಂದ್ರೆ ನಾವಿವಾಗ ಹೋಗ್ತಾ ಇರುವಂತಹ ದೃಷ್ಟಿಕೋನ, ಐ ಮೀನ್ ಹೋಗ್ತಾ ಇರುವಂತಹ ದಾರಿ, ಡೈರೆಕ್ಷನ್, ಮನುಷ್ಯ ಯೋಚನೆ ಮಾಡುವ ರೀತಿ, ಆಲೋಚನೆ, ದೃಷ್ಟಿಕೋನ ಎಲ್ಲವೂ ಕೂಡ ಬದಲಾಗ್ತಾ ಇದೆ ದಿನೇ ದಿನೇ. ಟೆಕ್ನಾಲಜಿ ಹೆಚ್ಚಾಗ್ತಾ ಇದೆ, ಅದರಿಂದ ನಾರ್ಸಿಸಮ್ ಹೆಚ್ಚಾಗ್ತಾ ಇದೆ, ಮಾನವೀಯ ಗುಣಗಳು ಕಮ್ಮಿ ಆಗ್ತಾ ಇದೆ ಅಂತ ಅವರು ಹೇಳ್ತಾರೆ. ಸೊ ರಿಪೀಟೆಡ್ಲಿ ನಾನು ಕೆಲವೊಂದು ವಾಕ್ಯಗಳನ್ನ, ಪದಗಳನ್ನ ಹೇಳ್ತಾ ಇರ್ತೀನಿ. ಯಾಕಂದ್ರೆ ದಿಸ್ ಇಸ್ ರಿಯಲಿ ವೆರಿ ಇಂಪಾರ್ಟೆಂಟ್. ನಾವು ಎಷ್ಟು ಮನಸ್ಸಿಗೆ ನಾವು ತಗೊಳ್ತೀವೋ ಈ ಒಂದು ನಾರ್ಸಿಸಮ್ ಬಗ್ಗೆ, ಅಷ್ಟು ನಾವು ಹೀಲ್ ಆಗ್ತೀವಿ. ಓಕೆನಾ? ಹೀಲಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನರ್ ಚೈಲ್ಡ್ ಹೀಲಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಒಂದು ನೆಮ್ಮದಿಯ ಜೀವನವನ್ನ ಸಾಗಿಸೋದಕ್ಕೆ ನಾವು ಇನ್ನರ್ ಚೈಲ್ಡ್ ಹೀಲಿಂಗ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ದ ಫಸ್ಟ್ ಥಿಂಗ್ ವಿ ನೀಡ್ ಟು ಎನ್ಕರೇಜ್ ದ ಟ್ರಾನ್ಸಿಷನ್ ಫ್ರಮ್ ಸಿಟೀಸ್. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇವರು ಸ್ಯಾಮ್ ವಾಕ್ನಿನ್ ಸರ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಈ ಅರ್ಬನೈಸೇಷನ್ ಅನ್ನೋದು ಜಾಸ್ತಿ ಆಗ್ತಾ ಇದೆ, ಇದು ಮೊದಲು ಬದಲಾಗಬೇಕು. ಆಕ್ಚುಲಿ ಹೇಳ್ಬೇಕಂದ್ರೆ ಸ್ಯಾಮ್ ವಾಕ್ನಿನ್ ಸರ್ ಅವರು ಈ ಒಂದು ಮಾತುಗಳನ್ನ ಹೇಳೋದಕ್ಕೆ ಮುಂಚೆನೆ ನನಗೆ ಒಂದು ಥಾಟ್ ಬರ್ತಾ ಇತ್ತು. ನಾನು ಅದಕ್ಕೆ ನಾನು ವಾಪಸ್ ಬೆಂಗಳೂರಿಗೆ ಹೋಗೋದೇ ಒಂದು ಮೈಂಡ್ ಸೆಟ್ ಮಾಡ್ಕೊಳ್ಳೇ ಇಲ್ಲ. ಉಡುಪಿನಲ್ಲೇ ಇದ್ದೀನಿ ನಾನು. ಬೆಂಗಳೂರಲ್ಲಿ ಹುಟ್ಟಿದ್ರು ಕೂಡ ಇಲ್ಲಿ ಉಡುಪಿಯಲ್ಲಿ. ಯಾಕೆಂತಂದ್ರೆ ಇಲ್ಲಿನ ಒಂದು ವಾತಾವರಣ, ಇಲ್ಲಿ ಅಷ್ಟೇ ನನಗೆ ಇಲ್ಲಿ ಊರು ಗೊತ್ತಿಲ್ಲ, ಜನರ ಪರಿಚಯ ಇಲ್ಲ ಅಂತ ಅಂದ್ರೂ ಕೂಡ ನನಗೆ ಇಲ್ಲಿ ಒಂದ್ ರೀತಿ ಹಕ್ಕಿಗಳು, ಮರಗಿಡಗಳು ಎಲ್ಲ ಹೆಚ್ಚಾಗಿರುವುದರಿಂದ ಒಂದ್ ರೀತಿ ನೇಚರ್ಗೆ, ಪ್ರಕೃತಿಗೆ ಹತ್ರ ಆಗಿದ್ದೀನೇನೋ ಅನ್ನುವಂತಹ ಫೀಲ್ ನನ್ನ ಮನೆಯಲ್ಲಿ, ನನ್ನ ಮನೆಗಾಗಿರ್ಬೋದು, ನನ್ನ ತಮ್ಮನಿಗಾಗಿರ್ಬೋದು, ನಮ್ಮ ಫ್ಯಾಮಿಲಿಗೆ ನಾನು ಹೇಳ್ತಾ ಇರ್ತೀನಿ ಯಾವಾಗ್ಲೂ ಕೂಡ. ಇತ್ತೀಚೆಗೂ ಕೂಡ ಹೇಳಿದ್ದೀನಿ, ರೀಸೆಂಟ್ ಆಗೂ ಕೂಡ ಹೇಳ್ತಾನೆ ಇದ್ದೆ. ಈಗಲೂ ಕೂಡ ನನ್ನ ಮೈಂಡಲ್ಲಿ ಅದೇ ಇದೆ. ಅಂದ್ರೆ ಆದಷ್ಟು ನಾವು ಪ್ರಕೃತಿಗೆ ಹತ್ರ ಆಗ್ತಾ ಹೋಗೋಣ, ಸಿಟಿ ಲೈಫ್ ಬೇಡ. ನಾನು ವಿನುಗೂ ಅಂದ್ರೆ ಮೀನ್ ನನ್ನ ಪಾರ್ಟ್ನರ್ಗೂ ಕೂಡ ನಾನು ಅದನ್ನೇ ಹೇಳಿದ್ದೀನಿ. ಸೊ ಐ ಆಮ್ ಸಾರಿ ಇಲ್ಲಿ ನಾನು ಪರ್ಸನಲ್ ವಿಷಯ ಹೇಳಿದ್ದಕ್ಕೆ. ಬಟ್ ನನ್ನ ಒಂದು ಆಲೋಚನೆಗಳೇ ಆ ರೀತಿ. ಅಂದ್ರೆ ನಮ್ಮ ಮನೆಯವರೆಗೂ, ನಮ್ಮ ಫ್ಯಾಮಿಲಿಯವ್ರಿಗೂ ಕೂಡ ನಾನು ಹೇಳ್ತಾ ಇರ್ತೀನಿ, ನಾವು ಸಿಟಿ ಲೈಫಿಂದ ಆದಷ್ಟು ದೂರ ಇರೋಣ ಅಂತ ನನಗೆ ತುಂಬಾ ಮುಂಚೆಯಿಂದಾನು ಕೂಡ ಅನ್ನಿಸ್ತಾ ಇತ್ತು ಸ್ನೇಹಿತರೆ. ಈಗ ನಾನು ಸ್ಯಾಮ್ ವಾಕ್ನಿನ್ ಅವರ ಒಂದು ಮಾತುಗಳನ್ನ ಕೇಳಿದಾಗ ನನಗೇನೆ ಒಂದು ರೀತಿ ಇಲ್ಲ, ನಾನು ಆಲೋಚನೆ ಮಾಡ್ತಾ ಇರೋ ರೀತಿ ಒಬ್ರಾದ್ರೂ ಇದಾರಲ್ಲಪ್ಪ ಈ ರೀತಿ ಯೋಚನೆ ಮಾಡೋಂಥ ದೊಡ್ಡ ಪ್ರೊಫೆಸರ್ ಅವರ ಬಾಯಲ್ಲೂ ಕೂಡ ಈ ರೀತಿ ವಿಚಾರಗಳು ಬರುತ್ತೆ ಅಂದ್ರೆ ರಿಯಲಿ ಗ್ರೇಟ್ ಸರ್ ಅಂತಾನೆ ಹೇಳ್ಬಹುದು. ಸೊ ಸೊ ಅವರು ಕೂಡ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಸಿಟಿ ಲೈಫಿಂದ ಆದಷ್ಟುನು ದೂರ ಆಗ್ಬೇಕು ಮನುಷ್ಯ. ಅಂದ್ರೆ ಅರ್ಬನೈಸೇಷನ್ ಅನ್ನುವಂಥದ್ದು ಕಮ್ಮಿ ಆಗ್ಬೇಕು, ಅದು ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಹೊರತು ಕಮ್ಮಿ ಅಂತೂ ಆಗ್ತಾ ಇಲ್ಲ ಅನ್ನುವಂತಹ ವಿಷಯವನ್ನ ಅವರು ತಿಳಿಸ್ಕೊಡ್ತಾರೆ. ಇದ್ರ ಜೊತೆಗೆ ಎವ್ರಿಥಿಂಗ್ ಐ ಸೇ ಕ್ಯಾನ್ ಬಿ ಇಂಪ್ಲಿಮೆಂಟೆಡ್. ಅವ್ರಿಗೆ ಏನ್ ಹೇಳ್ತಾ ಇದ್ದಾರೆ ಅದನ್ನ ಇಂಪ್ಲಿಮೆಂಟ್ ಮಾಡ್ಬೋದು ಅಂತ ಕೂಡ ಹೇಳ್ತಾರೆ. ಹೇಗೆ? ಇನ್ಸೆಂಟಿವೈಸ್ ಮಾಡೋದ್ರಿಂದ ಗೌರ್ಮೆಂಟ್ಗಳು ಇನಿಷಿಯೇಟಿವ್ಸ್ ತಗೊಳ್ಬೇಕು, ಅಂದ್ರೆ ಪ್ರೋತ್ಸಾಹ ಮಾಡಬೇಕು ಜನರಿಗೆ. ಬರೀ ದುಡ್ಡಲ್ಲಿ ಮಾತ್ರ ಅಲ್ಲ, ದುಡ್ಡಲ್ಲಿ ಕೂಡ ಪ್ರೋತ್ಸಾಹ ಮಾಡಬೇಕು, ಜೊತೆಗೆ ಮಾರಲಿ ಕೂಡ ಇನ್ಸೆಂಟಿವ್ಸ್ ಅನ್ನ ಕೊಡ್ಬೇಕಾಗತ್ತೆ, ಪ್ರೋತ್ಸಾಹವನ್ನ ಕೊಡ್ಬೇಕಾಗತ್ತೆ. ಒಂದು ಪಿಯರ್ ಪ್ರೆಷರ್ ಇಂದ ಕೂಡ, ಒಂದು ಸೋಷಿಯಲ್ ಆಕ್ಟಿವಿಸಮ್ ಇಂದ ಕೂಡ ಸ್ವಲ್ಪ ಬದಲಾವಣೆಗಳು ಆಗುವಂತಹ ಸಾಧ್ಯತೆ ಇರುತ್ತೆ ಪಾಸಿಟಿವ್ ಆಗಿ. ಬಟ್ ವಿ ಕ್ಯಾನ್ ಕ್ರಿಯೇಟ್ ಅನ್ ಇನ್ಸೆಂಟಿವ್ ಸ್ಟ್ರಕ್ಚರ್ ವಿಚ್ ಕ್ಯಾನ್
ರೀಡ್ ಅಬೌಟ್ ದೀಸ್ ಟ್ರಾನ್ಸ್ಫಾರ್ಮೇಷನ್ಸ್ ಅಂತಂದ್ರೆ ಸರ್ ಏನು ಹೇಳ್ತಾರೆ ಅಂತಂದ್ರೆ ಸ್ಯಾಮ್ ವಾಕ್ನಿನ್ ಸರ್ ಅವರು ನಮ್ಮ ಒಂದು ಸಮಾಜದಲ್ಲಿ ಮಾನಿಟರಿ ಇನ್ಸೆಂಟಿವ್ಸ್ ಆಗಿರ್ಬೋದು, ಮಾರಲ್ ಇನ್ಸೆಂಟಿವ್ಸ್ ಆಗಿರಬಹುದು, ಮತ್ತೆ ಗೌರ್ಮೆಂಟ್ಗಳ ಇನಿಷಿಯೇಟಿವ್ಸ್ ಆಗಿರ್ಬೋದು, ಮತ್ತೆ ಅದನ್ನ ಇಂಪ್ಲಿಮೆಂಟ್ ಮಾಡುವಂಥದ್ದಾಗಿರ್ಬೋದು, ಇದೆಲ್ಲವೂ ಕೂಡ ಕೆಲಸಗಳು ಆಗಬೇಕಾಗಿದೆ. ಆವಾಗ ಮಾತ್ರ ಟ್ರಾನ್ಸ್ಫಾರ್ಮೇಷನ್ ಅನ್ನುವಂಥದ್ದು, ಬದಲಾವಣೆ ಅನ್ನುವಂಥದ್ದು ಸಾಧ್ಯ ಆಗತ್ತೆ. ಹೌ ವಿ ಬಿಹೇವ್, ಯಾವ ರೀತಿ ನಾವು ನಡ್ಕೊಳ್ತೀವಿ, ವೇರ್ ವಿ ಲಿವ್, ಎಲ್ಲಿ ನಾವು ಬದುಕ್ತಾ ಇರ್ತೀವಿ, ಹೌ ವಿ ಇಂಟರಾಕ್ಟ್ ಆರ್ ಡೋಂಟ್ ಇಂಟರಾಕ್ಟ್ ವಿತ್ ಈಚ್ ಅದರ್, ಯಾವ ರೀತಿ ನಾವು ಬೇರೆಯವ್ರ ಜೊತೆ ಇಂಟರಾಕ್ಟ್ ಮಾಡ್ತೀವಿ ಅಥವಾ ಇಂಟರಾಕ್ಟ್ ಮಾಡೋದಿಲ್ಲ, ಇದೆಲ್ಲವೂ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಪ್ರಕೃತಿಯಿಂದ ತುಂಬಾನೇ ದೂರ ಹೋಗ್ತಾ ಇದೀವಿ, ಡಿಟ್ಯಾಚ್ ಆಗ್ತಾ ಇದೀವಿ. ಇದರಿಂದ ಸಾಕಷ್ಟು ರೀತಿಯ ಮಾನಸಿಕ ಸಮಸ್ಯೆಗಳು, ದೈಹಿಕ ಸಮಸ್ಯೆಗಳು, ಎಷ್ಟರ ಮಟ್ಟಕ್ಕೆ ಅಂದ್ರೆ ಇಂಟೆನ್ಸ್ ಲೆವೆಲ್ ಅಲ್ಲಿ ಮಾನಸಿಕ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಯಾಕಂದ್ರೆ ನರ್ವಸ್ ಸಿಸ್ಟಮ್ಗೆ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ ಮನುಷ್ಯನಿಗೆ. ಈ ರೀತಿ ಅರ್ಬನೈಸೇಷನ್ ಆಗ್ತಾ ಇದೆ ಅಂತಂದ್ರೆ ಒಂದೇ ಕಡೆ ತುಂಬಾ ಜನ ಸೇರಿದ್ರೆ ಅದು ಏನಾಗುತ್ತೆ ಹೇಳಿ, ರ್ಯಾಟ್ ಕಾಲೋನೀಸ್ ತರ ಆಗ್ಬಿಡುತ್ತೆ. ಸರ್ ಕೂಡ ಅದೇ ಹೇಳ್ತಾರೆ, ರ್ಯಾಟ್ ಕಾಲೋನೀಸ್ ತರ ಆಗ್ಬಿಟ್ಟಿದೆ, ಡಿಸ್ಪರ್ಸ್ ಆಗ್ಬೇಕು. ಒಂದೇ ಕಡೆ ಕ್ರೌಡೆಡ್ ಇರೋದಕ್ಕಿಂತ ಡಿಸ್ಪರ್ಸ್ ಅಂದ್ರೆ ಇಡೀ ಜಗತ್ತಲ್ಲಿ ಜನ ಸ್ವಲ್ಪ ಡಿಸ್ಪರ್ಸ್ ಆಗಬೇಕು. ಯಾಕಂದ್ರೆ ಸ್ವತಃ ಸ್ಯಾಮ್ ವಾಕ್ನಿನ್ ಸರ್ ಅವರು ಹೇಳುವ ಪ್ರಕಾರ, ಅವರು ಇಸ್ರೇಲ್ನವರು. ಇಸ್ರೇಲ್ನಲ್ಲಿ ಎಷ್ಟೇ ಆ, ಭೂಮಿ ಏನ್ ಹೇಳ್ತಾರೆ, ಡೆಸರ್ಟ್, ಏನ್ ಹೇಳ್ತಾರೆ ಕನ್ನಡದಲ್ಲಿ, ಬರಡು ಭೂಮಿ ಅಂತ ಹೇಳ್ತೀವಲ್ವಾ, ಆ ರೀತಿ ಎಷ್ಟು ಒಂದ್ ರೀತಿ ಡೆಸರ್ಟ್ ವಾತಾವರಣ ಇದ್ರೂ ಕೂಡ ಅಂತಹ ಜಾಗದಲ್ಲಿ ಇಟ್ ಈಸ್ ರಿಯಲಿ ಏನು 57% ಆಫ್ ಡೆಸರ್ಟ್ ಇದ್ರೂ ಕೂಡ ಇಟ್ ಇಸ್ ದ ಮೇಜರ್ ಪವರ್ ಹೌಸ್ ಆಫ್ ದ ಅಗ್ರಿಕಲ್ಚರ್ ಅಂತ ಹೇಳ್ತಾ ಇದ್ದಾರೆ ಅವರು. ಅಂದ್ರೆ ಅಗ್ರಿಕಲ್ಚರ್ಗೆ ತುಂಬಾ ಹೆಸರುವಾಸಿ ಆಗಿರುವಂತದ್ದು, ಟೆಕ್ನಾಲಜಿಗೆ ಹೆಸರುವಾಸಿ ಆಗಿರುವಂತದ್ದು ನಾವೆಲ್ಲ ನೋಡಿದೀವಿ, ಇಸ್ರೇಲ್ದು ಪವರ್ ಏನು ಅಂತ ಅಂದ್ಬಿಟ್ಟು. ಹಾಗಾಗಿ ಟೆಕ್ನಾಲಜಿ, ಇನೋವೇಷನ್, ಸೈನ್ಸು ಅಷ್ಟೆಲ್ಲಾನು ಕೂಡ ಟೆಕ್ನಾಲಜಿ ಅಲ್ಲಿ ಬಳಸ್ಕೊಂಡು ಯಾವ ರೀತಿ ಪವರ್ ಹೌಸ್ ಆಗಿ ಇವತ್ತಿನ ದಿವಸ ಇಸ್ರೇಲ್ ಕಾಣ್ತಾ ಇದೆ. ಅಂತಹ ಏನು ಬರಡು ಭೂಮಿನೇ ಆ ರೀತಿ ಆದಾಗ ಯಾಕೆ ಬೇರೆ ಕಡೆ ಇರುವಂತಹ ಭೂಮಿಗಳಲ್ಲಿ ನಾವು ಟೆಕ್ನಾಲಜಿನ ತರಕ್ಕಾಗಲ್ಲ, ಅಥವಾ ಅಲ್ಲಿ ಯಾಕೆ ಟೆಕ್ನಾಲಜಿ ಅಂದ್ರೆ ಇಲ್ಲಿ ಏನು ಅತೀವ್ರವಾದಂತದ್ದಲ್ಲ, ಮನುಷ್ಯನಿಗೆ ಏನು ಬೇಸಿಕ್ ಏನ್ ಬೇಕು ಅಲ್ಲಿ ಅಗ್ರಿಕಲ್ಚರ್ಗೆ ಏನ್ ಬೇಕೋ ಅದಾಗಿರ್ಬೋದು. ಅಗ್ರಿಕಲ್ಚರ್ ಅಲ್ಲಿ ಔಟ್ಡೇಟೆಡ್ ಏನು ಎಕ್ವಿಪ್ಮೆಂಟ್ಸ್ ನ ಯೂಸ್ ಮಾಡುವ ಬದಲಿಗೆ ಲೇಟೆಸ್ಟ್ ಟೆಕ್ನಾಲಜಿ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡುವಂತದ್ದಾಗಿರ್ಬೋದು. ಈ ರೀತಿ ಟೆಕ್ನಾಲಜಿ ಅತೀವ್ರವಾದಂತಹ ಟೆಕ್ನಾಲಜಿ ಅಲ್ಲ, ಮನುಷ್ಯನನ್ನೇ ಏನು ನಶಿಸಿ ಹೋಗುವಂತೆ, ಮನುಷ್ಯನೇ ನಶಿಸಿ ಹೋಗುವಂತೆ ಮಾಡುವಂತಹ ಟೆಕ್ನಾಲಜಿ ಅಲ್ಲ, ಬದಲಿಗೆ ಮನುಷ್ಯನಿಗೆ ಉತ್ತಮವಾದಂತಹ ಜೀವನವನ್ನ ಕಟ್ಟಿಕೊಡೋದಕ್ಕೆ ಇರುವಂತಹ ಟೆಕ್ನಾಲಜಿ. ಅದನ್ನ ಬಳಸ್ಕೊಂಡು ನಾವು ಡಿಸ್ಪರ್ಸ್ ಆಗಬಹುದು ಅಂತ ಸ್ಯಾಮ್ ವಾಕ್ನಿನ್ ಸರ್ ಅವರು ಹೇಳ್ತಾರೆ. ಅಂದ್ರೆ ಡಿಸ್ಪರ್ಸ್ ಅಂದ್ರೆ ಸ್ಪ್ರೆಡ್ ಆಗ್ಬೋದು, ಜನ ಒಂದೇ ಕಡೆ ಕ್ರೌಡೆಡ್ ಆಗಿ ರ್ಯಾಟ್ ತರ, ಇಲಿಗಳ ತರ ಒಂದೇ ಕಡೆ ದೊಂಬಿ ತರ ಇರೋ ಬದಲು ಬೇರೆ ಬೇರೆ ಕಡೆ ಡಿಸ್ಪರ್ಸ್ ಆಗ್ಬೋದು, ವಿಶಾಲವಾಗಿದೆ ಜಗತ್ತು ಅಂತ ಅವರು ಹೇಳ್ತಾರೆ. ಸೊ ಆಸ್ ಟು ಅವಾಯ್ಡ್ ಓವರ್ ಕ್ರೌಡಿಂಗ್ ಲೈಕ್ ರ್ಯಾಟ್ ಕಾಲೋನೀಸ್, ಅವ್ರು ಹೇಳ್ತಾರೆ ಈ ತರ ಮಾಡೋದ್ರಿಂದ ಓವರ್ ಕ್ರೌಡೆಡ್ ಆಗೋದನ್ನ ನಾವು ತಪ್ಪಿಸಬಹುದು, ರ್ಯಾಟ್ ಕಾಲೋನೀಸ್ ತರ ಅಂತ ಇವ್ರು ಹೇಳ್ತಾರೆ. ಸೊ ಇದಾಗಿತ್ತು ಮೊದಲನೇ ಒಂದು ಏನು ಸೊಲ್ಯೂಷನ್ ಸ್ಯಾಮ್ ವಾಕ್ನಿನ್ ಸರ್ ಅವರು ಕೊಟ್ಟಿರುವಂತದ್ದು. ಜೊತೆಗೆ ನನ್ನ ಒಂದು ಅನಿಸಿಕೆ ಕೂಡ ತಿಳಿಸ್ತೇನೆ, ಯಾಕಂದ್ರೆ ನನಗೆ ತುಂಬಾ ಮುಂಚೆಯಿಂದ ಅನಿಸ್ತಾ ಇತ್ತು ನಾವು ಆದಷ್ಟು ಪ್ರಕೃತಿಗೆ ಹತ್ರ ಆಗ್ಬೇಕು. ಹಾಗಂತ ಹೇಳಿ ಏನೋ ಎಲ್ರೂ ಬಂದು ಮತ್ತೆ ಪ್ರಕೃತಿ ಜಾಸ್ತಿ ಚೆನ್ನಾಗಿ ಹಸಿರು ಮರಗಿಡಗಳು ಇರೋ ಕಡೆ ಬಂದು ಅಲ್ಲಿ ಎಲ್ಲ ಹಾಳು ಮಾಡುವಂತದ್ದಲ್ಲ. ಇರುವ ಜಾಗವನ್ನೇ ನಾವು ಹೆಚ್ಚು ಹಸಿರಾಗಿ ಪರಿವರ್ತನೆ ಮಾಡುವಂತದ್ದಾಗಿರ್ಬೋದು, ಅಥವಾ ಹಳ್ಳಿಲಿರುವಂತವ್ರು ಸಿಟಿಗೆ ಶಿಫ್ಟ್ ಆಗದೆ ಇರುವಂತದ್ದು, ಅಲ್ಲೇ ಇದ್ದು ಏನಾದ್ರು ಕೆಲಸ ಮಾಡುವಂತದ್ದು, ಈ ರೀತಿ ಕೆಲಸಗಳು ಆಗ್ತಾ ಹೋದ್ರೆ ಸಮಾಜದಲ್ಲಿ ಓವರ್ ಕ್ರೌಡಿಂಗ್ ಅನ್ನೋದು ಆಗೋದಿಲ್ಲ. ಅವಾಗ ತುಂಬಾ ಒಂದ್ ರೀತಿ ಪ್ರೆಷರ್ ಆಗೋದಿಲ್ಲ ಮನುಷ್ಯರಿಗೆ, ಅವಾಗ ನಾರ್ಸಿಸಮ್ ಅನ್ನೋಂಥದ್ದು ಹೆಚ್ಚಾಗೋದಿಲ್ಲ ಅನ್ನುವಂಥದ್ದು ಸ್ಯಾಮ್ ವಾಕ್ನಿನ್ ಸರ್ ಅವರ ಒಂದು ಏನು ಸ್ಟಡೀಸ್. ಜೊತೆಗೆ ನನ್ನ ಅನಿಸಿಕೆಗಳು ಕೂಡ ಅದೇ ಆಗಿದೆ ಸ್ನೇಹಿತರೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಯೂಸ್ಫುಲ್ ಆಯ್ತು ಅಂತ ಭಾವಿಸ್ತೀನಿ. ಮುಂದಿನ ವಿಡಿಯೋನಲ್ಲಿ ಸೆಕೆಂಡ್ ಸೊಲ್ಯೂಷನ್ ಏನ್ ಹೇಳಿದ್ದಾರೆ ಅಂತ ನಾವು ತಿಳ್ಕೊಳ್ತಾ ಹೋಗೋಣ. ಜೊತೆಗೆ ಇನ್ನಷ್ಟು ಸೊಲ್ಯೂಷನ್ಗಳು ಇದೆ ಅಂತ ಹೇಳಿದ್ದಾರೆ, ಅದನ್ನು ಕೂಡ ಏನು ಅಂತ ಮುಂಬರುವ ವಿಡಿಯೋಗಳಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಈ ಒಂದು ನಾರ್ಸಿಸಮ್ ಮತ್ತು ಸೈಕೋಪಾತ್ಗಳು, ನಾರ್ಸಿಸ್ಟ್ಗಳು ಭವಿಷ್ಯದಲ್ಲಿ ಹೆಚ್ಚಾಗಬಾರ್ದು, ಅಥವಾ ಅದನ್ನ ತಡೆಗಟ್ಟಬೇಕು ಅನ್ನುವಂಥದ್ದಕ್ಕೆ, ಅಥವಾ ರಿವರ್ಸ್ ಮಾಡೋದಕ್ಕೆ ಏನೆಲ್ಲ ಬೇಕು, ಅದನ್ನ ಮೆಷರ್ಸ್ ಏನು ಅನ್ನೋದನ್ನ ಇನ್ನು ಮುಂಬರುವ ದಿನಗಳಲ್ಲಿ ಸಾಕಷ್ಟು ವಿಚಾರಗಳು ತಿಳ್ಕೊಳ್ಳುವಂತದ್ದಿದೆ. ಸೊ ಇಷ್ಟು ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸುವಂತಹ ಹಂತ ಬಂದಿದೆ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ಗೆ ಅಂದ್ರೆ ಪಾಸಿಟಿವ್ ಕರ್ನಾಟಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಒತ್ತಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ಮೊದಲು ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ ಮುಗಿಸ್ತಾ ಇದೀನಿ. Awareness is the beginning of your healing journey. Take care of your mind, body, soul and your heart. Be kind to your mind, body, soul and your heart. Think positive, be an optimist. Life is beautiful and make the most of it. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.